ಸಂಭ್ರಮದಲ್ಲಿರಬೇಕಿದ್ದ ಮದುವೆ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಸ್ನೇಹಿತನ ಮದುವೆ ಪಾರ್ಟಿಯಲ್ಲೇ ಗೆಳೆಯನನ್ನ ಹತ್ಯೆ ಮಾಡಲಾಗಿದೆ. ಚಿಕನ್ ಪೀಸ್ ಬಡಿಸೋದ್ರಲ್ಲಿ ತಾರತಮ್ಯ ಮಾಡಿದ್ದಕ್ಕೆ ಸ್ನೇಹಿತರ ಮಧ್ಯೆನೇ ಜಗಳ ಆಗಿ ಈಗ ವಿಕೋಪಕ್ಕೆ ಹೋಗಿ ಚೂರಿಯಿಂದ ಹೊಟ್ಟೆಗೆ ಚುಚ್ಚಿ ಕೊಲೆಗೈಲಾಗಿದೆ. ಇನ್ನು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಪಟ್ಟಣದ ಹೊರವಲಯದಲ್ಲಿ ಒಂದು ಘಟನೆ ನಡೆದಿದ್ದು 30 ವರ್ಷದ ವಿನೋದ್ ಮಲಶೆಟ್ಟಿ ಮೃತಪಟ್ಟಿದ್ದಾನೆ. ಆರೋಪಿ ವಿಠಲ್ ಹಾರುಗೊಪ್ಪನನ್ನ ಮುರಗೋಡ ಠಾಣೆ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಅಭಿಷೇಕ್ ಕೊಪ್ಪದ ಎಂಬಾತ ಕೆಲ ದಿನಗಳ ಹಿಂದೆ ಮದುವೆ ಆಗಿದ್ದ. ಸೊ ಹೀಗಾಗಿ ಸ್ನೇಹಿತರಿಗೆ ಜಮೀನಲ್ಲಿ ಡಿನ್ನರ್ ಪಾರ್ಟಿಯನ್ನು ಆತ ಆಯೋಜನೆ ಮಾಡಿದ್ದ. ಇದೇ ಸಂದರ್ಭದಲ್ಲಿ ಚಿಕನ್ ಪೀಸ್ ಬಡಿಸ್ತಾ ಇದ್ದಂಥ ವಿಠಲ್ ಹಾರುಗೊಪ್ಪ ತಾರತಮ್ಯ ಮಾಡ್ತಿದ್ದಾನೆ ಅಂತ ಹೇಳಿ ವಿಠಲ್ ಹಾಗೂ ವಿನೋದ್ ಮಧ್ಯೆ ಜಗಳ ಆಗುತ್ತೆ. ಅದು ಜಗಳ ವಿಕೋಪಕ್ಕೆ ಹೋಗಿ ವಿನೋದ್ ಹೊಟ್ಟೆಗೆ ಚಾಕುವಿನಿಂದ ವಿಠಲ್ ಹಾರುಗೊಪ್ಪ ಚುಚ್ಚುತ್ತಾನೆ. ತೀವ್ರ ರಕ್ತಸ್ರಾವ ಆಗಿದ್ದರಿಂದ ಆತ ಅಲ್ಲೇ ಸಾವನ್ನಪ್ತಾನೆ. ವಿನೋದ್ ಮಲಶೆಟ್ಟಿ ಇನ್ನು ಸ್ಥಳಕ್ಕೆ ಮುರಗೋಡ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ ಹಾಗೂ ಆರೋಪಿ ವಿಠಲ್ನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.